ಸೂಫ್ರಮ್ಸೋ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ. ಒಂದಾದ್ಮೇಲೆ ಒಂದು ಸುದ್ದಿಗಳೊಂದಿಗೆ ಸೂಫ್ರಮ್ಸೋ ಸಿನಿಮಾ ಸದ್ದನ್ನ ಮಾಡ್ತಿದೆ. ಅದು ಎಡವಟ್ಟು ಸುದ್ದಿಗಳಲ್ಲೇ ಸೂಫ್ರಮ್ಸೋ ಸಿನಿಮಾ ಸದ್ದನ್ನ ಮಾಡ್ತಿರುವಂತದ್ದು. ಈ ಸಲ ಏನ್ ಎಡವಟ್ಟನ್ನ ಮಾಡಿದೆ ಸೂಫ್ರಮ್ಸೋ ತಂಡ? ಎಸ್, ಸೂಫ್ರಮ್ಸೋ ತಂಡದಿಂದ ಮಹಾ ಎಡವಟ್ಟಾಗಿದೆ ಈ ಸಲ. ಸೂಸೋ ಚಿತ್ರದ ಎಣ್ಣೆ ಸಾಂಗ್ ನಲ್ಲಿ ಎಡವಟ್ಟಾಗಿದೆ. ಸೂಫ್ರಮ್ಸೋ ಚಲನಚಿತ್ರ ತಂಡದಿಂದ ಮತ್ತೊಂದು ಮಹಾ ಎಡವಟ್ಟು. ಎಣ್ಣೆ ಹೊಡೆಯುವ ಸಾಂಗ್ ನಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಕುಡುಕರ ಡ್ಯಾಂಕ್ ಆಂಥಮ್ ಸಾಂಗ್ ನಲ್ಲಿ ಇಲ್ಲಿಗಲ್ ಸೀನ್ ಅನ್ನ ಹಾಕಲಾಗಿದೆ. ಕುಡುಕರ ಸಾಂಗ್ ನಲ್ಲಿ ಇಲ್ಲಿಗಲ್ ಸೀನ್ ಸೇರಿಸಿ ಚಿತ್ರತಂಡ ಎಡವಟ್ಟನ್ನ ಮಾಡಿದೆ. ಇದು ಸೂಫ್ರಮ್ಸೋ ಸಿನಿಮಾದ ಮಹಾ ಎಡವಟ್ಟು. ಸೂಫ್ರಮ್ಸೋ ಶೋ ಚಿತ್ರದ ಕುಡುಕರ ಸಾಂಗ್ ಡಿಲೀಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಕುಡುಕರ ಆಂಥಮ್ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡ್ಯಾಂಕ್ ಆಂಥಮ್ ಅದು. ಆ ಡ್ಯಾಂಕ್ ಆಂಥಮ್ ಈಗ ಡಿಲೀಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಸೂಫ್ರಮ್ಸೋ ಚಿತ್ರತಂಡ ಮಾಡಿರುವ ಆ ಎಡವಟ್ಟು ಏನ್ ಮಾಡಿದ್ದಾರೆ ಗೊತ್ತಾ ಅವರು ಆ ಸಾಂಗ್ ನಲ್ಲಿ? ನೀವು ಕೂಡ ಆ ಸಾಂಗ್ ಅನ್ನ ನೋಡಿರ್ತೀರಾ. ಲಕ್ಷ ವ್ಯೂಸ್ ಅನ್ನ ಕೂಡ ಪಡ್ಕೊಂಡಿದೆ ಆ ಡ್ಯಾಂಕ್ ಆಂಥಮ್ ಸಾಂಗ್. ಸೂಫ್ರಮ್ಸೋ ಶೋ ಚಲನಚಿತ್ರದ ತಂಡದಿಂದ ಒಂದು ದೊಡ್ಡ ಎಡವಟ್ಟು ಆಗಿರುವಂತದ್ದು. ಅದನ್ನ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವಿವತ್ತು ಎಕ್ಸ್ಪ್ಲೋಸ್ ಅನ್ನ ಮಾಡ್ತಿದೀವಿ. ಫ್ರೀಡಮ್ ಟಿವಿಯಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸೂಫ್ರಮ್ಸೋ ಚಿತ್ರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು. ನಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರನೇ ನಾವು ಈ ಸುದ್ದಿಯನ್ನ ಹಾಕ್ತಿರುವಂತದ್ದು. ಏನೋ ಮಾಡಲು ಹೋಗಿ ಏನೋ ಮಾಡ್ಕೊಂಡಿದ್ದಾರೆ ಸೂಫ್ರಮ್ಸೋ ತಂಡ. ಏನ್ ಮಾಡಕ್ ಹೋಗಿದ್ರು ಅದು ಏನೋ ದೊಡ್ಡ ಹರಿಕತೆ ಅಲ್ಲ ಗಿರಿಕತೆ ಅಲ್ಲ, ದೊಡ್ಡ ಕಥೆನೇ ಆಗೋಗ್ಬಿಟ್ಟಿದೆ. ಸೂಫ್ರಮ್ಸೋ ಚಿತ್ರತಂಡದಿಂದ ಒಂದು ಮಹಾ ಎಡವಟ್ಟಾಗಿರುವಂಥದ್ದು. ಚಿತ್ರದ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಈಗ ದೊಡ್ಡ ಕಂಟಕ ಎದುರಾಗಿದೆ. ಸೂಫ್ರಮ್ಸೋ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಈ ಸಂಕಷ್ಟ ಈಗ ತಪ್ಪಿದ್ದಲ್ಲ. ಅಷ್ಟಕ್ಕೂ ಸೂಸೋ ತಂಡ ಮಾಡಿರುವ ಎಡವಟ್ಟು ಏನು ಗೊತ್ತಾ? ಮಾಡಬಾರದು ಮಾಡಿ ಜನರನ್ನ ದಾರಿ ತಪ್ಪಿಸೋದಕ್ಕೆ ಹೊಂಟಿದ್ದಾರೆ ಸೂಫ್ರಮ್ಸೋ ತಂಡ. ಒಂದು ಕಾಮಿಡಿ ಸಿನಿಮಾ ಸಖತ್ತಾಗಿದೆ. ಅದರಲ್ಲಿ ಏನು ನಗಡಿ ನಾವು ಸುಸ್ತಾಗಿ ಬಿಡಬೇಕು ಅಂತ ಒಂದು ದೊಡ್ಡ ಸಿನಿಮಾ ಅಂತ ಹೇಳಿ ಪ್ರಮೋಷನ್ ಅನ್ನ ಮಾಡ್ತಿದ್ರಿ. ಈಗ ಅದೇ ಸಿನಿಮಾದಲ್ಲಿ ಜನರನ್ನ ದಾರಿ ತಪ್ಪಿಸುವಂತಹ ಒಂದು ತಪ್ಪನ್ನ ಸೂಫ್ರಮ್ಸೋ ಚಿತ್ರತಂಡ ಮಾಡಿದೆ. ಸೂಸೋ ಚಿತ್ರತಂಡ ಮಾಡಿರುವ ಆ ಎಡವಟ್ಟು ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ಎಡವಟ್ಟು ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ. ಆದ್ರೆ ಇಂಥ ದೊಡ್ಡವರು ಚಲನಚಿತ್ರವನ್ನ ಮಾಡಬೇಕಾದ್ರೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿಲ್ವಾ? ನೋಡುತ್ತಲೇ ಲಾಕ್ ಆದ ಸೂಸೋ ಚಿತ್ರತಂಡ ನೋಡ್ತಿದಂಗೆ ಸಿಗಾಕೊಂಡಿದ್ದಾರೆ. ಏನ್ ಕದ್ದು ಮುಚ್ಚಿ ಮಾಡಿರುವಂತ ತಪ್ಪಲ್ಲ, ಎವಿಡೆಂಟ್ ಆಗಿ ಜನರಿಗೆ ಗೊತ್ತಾಗೋ ತರನೇ ಮಾಡಿರುವಂತ ತಪ್ಪು. ಆದ್ರೆ ಇದು ಅವ್ರಿಗೆ ಅರಿವಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಅರಿವು ಮಾಡಿಸುವಂತಹ ಸಂದರ್ಭ ಈಗ ಬಂದಿದೆ. ಜನರ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಆ ತಪ್ಪನ್ನ ಜನರು ಮಾಡ್ತಾರೆ. ಸಿನಿಮಾದಲ್ಲೇ ಮಾಡಿದ್ದಾರೆ, ನಾವು ಮಾಡಿದ್ರೆ ಏನು ನಡೆಯುತ್ತೆ ಬಿಡು ಅನ್ನೋದು ಬಂದ್ಬಿಡುತ್ತೆ. ಯಾಕಂದ್ರೆ ಸಿನಿಮಾವನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗುವಂತ ಜನರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಆ ಸಿನಿಮಾದಲ್ಲಿ ಆ ನಟ ಹೇಗಿರ್ತಾನೆ ಅವ್ನು ನಿಜ ಜೀವನದಲ್ಲೂ ಅದೇ ರೀತಿ ಇರೋದಕ್ಕೆ ಪ್ರಯತ್ನ ಪಡುವಂಥದ್ದು ಯಾರು ವೀಕ್ಷಕರು. ಆಮೇಲೆ ಅವನೇನೋ ಡೈಲಾಗ್ ಹೇಳ್ದ ಅದೇ ರೀತಿ ಅವರ ಜೀವನದಲ್ಲಿ ಅವರ ಭಾಷೆಯನ್ನು ಅಳವಡಿಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಜನ ಮಾಡ್ತಿರ್ತಾರೆ. ಹಾಗಾಗಿ ಈ ತಪ್ಪನ್ನು ಕೂಡ ಜನ ಮಾಡ್ತಾರೆ. ಆ ತಪ್ಪು ಏನು, ಆ ಮಹಾ ಎಡವಟ್ಟು ಏನು ಸೂಫ್ರಮ್ಸೋ ಚಲನಚಿತ್ರ ಮಾಡಿರುವಂಥದ್ದು, ಇದು ಅವ್ರಿಗೂ ಕೂಡ ಚಿತ್ರತಂಡಕ್ಕೂ ಕೂಡ ಒಂದು ಬಿಗ್ ಶಾಕಿಂಗ್ ನ್ಯೂಸ್. ನಿಮ್ಮ ಫ್ರೀಡಮ್ ಟಿವಿಯಲ್ಲೇ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಈ ಸುದ್ದಿಯನ್ನ. ಇದು ಸೂಫ್ರಮ್ಸೋ ಚಲನಚಿತ್ರ ತಂಡಕ್ಕೆ ಒಂದು ದೊಡ್ಡ ಕಂಟಕ ಸಂಕಷ್ಟ ಅಂತಾನೆ ಹೇಳ್ಬೋದು. ಎಸ್, ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಪ್ರಮೋಟ್ ಮಾಡಿ ಚಿತ್ರತಂಡ ಎಡವಟ್ಟನ್ನ ಮಾಡಿಕೊಂಡಿದೆ. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈ ಪ್ರಾಡಕ್ಟ್ ಅನ್ನ ಯಾವ ಕಾರಣಕ್ಕೂ ಬಳಸುವಂತಿಲ್ಲ. ಈ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಕೂಡ ಮಾಡುವಂತಿಲ್ಲ. ನಿಷೇಧಿತ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ. ಸೂಸೋ ಚಿತ್ರತಂಡ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸ್ಕೊಂಡಿದೆ, ಪ್ರಮೋಟ್ ಮಾಡಿದೆ ಸಿನಿಮಾದಲ್ಲಿ. ಎಣ್ಣೆ ಸಾಂಗ್ ನಲ್ಲಿ ಡ್ಯಾಂಕ್ ಆಂಥಮ್ ಅಂತ ಏನ್ ಸಾಂಗ್ ಇದೆ,
ಈಗಾಗಲೇ ಮಿಲಿಯನ್ ಗಟ್ಟಲೆ ಲಕ್ಷ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆಯಲ್ಲ, ಅದರಲ್ಲಿ ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಚಿತ್ರತಂಡ ಬಳಸಿದ್ದಾರೆ. ಹಲವು ದೃಶ್ಯಗಳಲ್ಲಿ, ಬರೀ ಒಂದು ಸೀನಲ್ಲಿ ಅಷ್ಟೇ ಅಲ್ಲ, ಆ ಸಾಂಗ್ ಮುಗಿಯೋ ತನಕನೂ ಪ್ಲಾಸ್ಟಿಕ್ ಸಾಂಗ್ನಲ್ಲೇ ಸಾಂಗ್ ಅನ್ನ ಮುಗಿಸಿರುವಂತದ್ದು ಚಿತ್ರತಂಡ. ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ತೋರಿಸಿ ಜನರನ್ನ ತಪ್ಪು ದಾರಿಗೆ ಎಳಿತಿರುವ ಚಿತ್ರತಂಡ. ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಯೂಸ್ ಮಾಡಬಾರ್ದು, ಅದನ್ನ ಪ್ರಮೋಟ್ ಮಾಡಬಾರ್ದು ಅನ್ನೋದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು. ಈ 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಶಾಲಾ ಪುಸ್ತಕಗಳಲ್ಲೂ ಹೇಳ್ಕೊಡ್ತಾರೆ ಪ್ಲಾಸ್ಟಿಕ್ ಇಂದ ಎಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ, ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು ಅಂತ ಹೇಳಿ ಗೌರ್ಮೆಂಟ್ ಎಷ್ಟೊಂದು ಸರ್ಕ್ಯುಲೇಷನ್ ಅನ್ನ ಹೊರಡಿಸಿದೆ, ಅದ್ರ ಜೊತೆಗೆ ಎಷ್ಟೊಂದು ಜಾಹೀರಾತುಗಳನ್ನ ಮಾಡಿದೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಚಿತ್ರತಂಡಕ್ಕೆ ಕಥೆ ಬಗ್ಗೆ ಆಗಿರ್ಬೋದು, ಅಲ್ಲಿ ಬರುವಂತ ಸೀನ್ಗಳಾಗಿರ್ಬೋದು, ಯಾವ್ಯಾವ ವಸ್ತುಗಳನ್ನ ಇಡಬೇಕು ಇಡಬಾರ್ದು ಅನ್ನೋ ಚರ್ಚೆಯನ್ನ ಮಾಡಿರುವಂತ ಈ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಯಾಕೆ ಇಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ರು, ಅವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಯಾಕೆ ಅವರ ಪರಿಜ್ಞಾನಕ್ಕೆ ಬರಲಿಲ್ಲ? ಬೇಕಂತ ಹೇಳಿ ಮಾಡಿದ್ರ ಅಥವಾ ಗೊತ್ತಿಲ್ಲದೆ ಮಾಡಿದ್ರ? ಇದು ಎಲ್ರಿಗೂ ಗೊತ್ತಿರುವಂತ ಮಿನಿಮಮ್ ಬೇಸಿಕ್ ಇದು ಸೆನ್ಸ್, ಇದು ಬೇಸಿಕ್ ಸೆನ್ಸ್, ಅದು ಕೂಡ ಗೊತ್ತಾಗ್ಲಿಲ್ವಾ ಅವ್ರಿಗೆ? ಬೇಸಿಕ್ ನಾಲೆಜ್ ಕೂಡ ಇಲ್ವಾ ಈ ಚಿತ್ರತಂಡದಲ್ಲಿ? ಹೆಂಗ ಯೂಸ್ ಮಾಡಿದ್ರು ಪ್ಲಾಸ್ಟಿಕ್ ಗ್ಲಾಸ್ನ? ಹೀಗಂತ ಬರೀ ನಾವಷ್ಟೇ ಕೇಳ್ತಿರೋದಲ್ಲ, ಈಗಾಗಲೇ ಅದಕ್ಕೆ ಆಕ್ಟ್ ಪ್ರಕಾರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇದು ಚಿತ್ರತಂಡಕ್ಕೆ ಒಂದು ದೊಡ್ಡ ತಲೆನೋವು ಕೂಡ ಆಗ್ಬೋದು. ಸಾಂಗ್ ಕೂಡ ಡಿಲೀಟ್ ಆಗುತ್ತೆ, ಯಾಕಂದ್ರೆ ಅದನ್ನ ತೋರ್ಸಂಗಿಲ್ಲ. ನಮ್ಮ ಏನು ಪರಿಸರ ಮಂಡಳಿ ಏನು ಅದರಲ್ಲೂ ಕೂಡ ಒಂದು ಆಕ್ಟ್ ಇದೆ, ನಾವು ಎಲ್ಲೂ ಕೂಡ ಏನು ಪ್ಲಾಸ್ಟಿಕ್ ಗ್ಲಾಸ್ನ ಬಳಸಬಾರ್ದು, ಯೂಸ್ ಮಾಡಬಾರ್ದು. ಒನ್ ಟೈಮ್ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ ನೀವೇ ನಿಮ್ಮ ಬ್ಯಾಗಲ್ಲಿ ತೊಗೊಂಡೋಗಿ ಮನೆಯಲ್ಲಿ ಕಸದವ್ರು ಬರ್ತಾರಲ್ಲ ಅವ್ರಿಗೆ ಕೊಡಿ ಅಂತಲೂ ಕೂಡ ಈ ಎಲ್ಲ ಕಡೆ ಆ್ಯಡ್ಗಳನ್ನು ಹಾಕಿ ಅವೇರ್ನೆಸ್ಸನ್ನು ಮೂಡಿಸ್ತಿದ್ದಾರೆ. ಆದರೆ ಚಿತ್ರತಂಡ ಏನು ಮಾಡಿದೆ, ಸಿನಿಮಾದಲ್ಲಿ ಪ್ಲಾಸ್ಟಿಕ್ ಗ್ಲಾಸನ್ನು ತೋರಿಸಿರುವಂಥದ್ದು ಹಾಗೆ ತೋರಿಸ್ಬಾರ್ದು. ಮತ್ತೆ ಈಗ ಆ ಸೀನ್ ನೋಡಿದವ್ರು ಎಷ್ಟೊಂದು ಜನ ಇವರೇ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ, ನಾವು ಯೂಸ್ ಮಾಡಿದ್ರೆ ಏನು ತಪ್ಪು ಅಂತ ಅನ್ಕೊಳ್ಳಲ್ವಾ? ಸಿನಿಮಾ ಜಸ್ಟ್ ಒಂದು ಸಿನಿಮಾ ಅಷ್ಟೇ ಅಂತಲ್ಲ, ಒಂದು ಎಂಟರ್ಟೈನ್ಮೆಂಟ್ ಆ್ಯಂಗಲಲ್ಲಿ ನೋಡಲ್ಲ, ಅದರಿಂದ ಜನ ತಿಳ್ಕೊಳ್ಳೋದು ಇರುತ್ತೆ. ಸೊ ಹಾಗಾಗಿ ಜನ ಅವರೆಲ್ಲ ಅಳವಡಿಸ್ಕೊಳ್ತಾರೆ ಕೆಲವೊಂದು ವಿಷಯಗಳನ್ನ, ಜನರು ತಗೊಂತಾರೆ ಕೆಲವೊಂದು ಸೀನ್ಗಳಲ್ಲಿ ಅವ್ರು ಮಾಡುವಂಥ ಒಂದೊಂದು ಆ್ಯಕ್ಟ್ಗಳನ್ನೂ, ಅವ್ರು ಬಳಸುವಂಥ ಒಂದೊಂದು ಪದಗಳನ್ನೂ, ಅವರ ಆ್ಯಕ್ಷನ್ಸ್ಗಳನ್ನೂ, ಕೆಲವೊಂದು ವಸ್ತುಗಳನ್ನೂ ಅವರ ನಿಜ ಜೀವನದಲ್ಲೂ ಅದನ್ನು ಅಳವಡಿಸ್ಕೊತಾರೆ. ಹಾಗಾಗಿ ಚಿತ್ರತಂಡ ಈ ತಪ್ಪನ್ನ ಮಾಡಬಾರ್ದಿತ್ತು, ಈಗ ಈ ತಪ್ಪನ್ನ ಮಾಡಿ ಸಿಗಾಕೊಂಡಿದ್ದಾರೆ. ಇನ್ನು ಸಿಂಗಲ್ ಪರಿಸರ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ ಕೇಂದ್ರ ಪರಿಸರ ಇಲಾಖೆ ಸುತ್ತೋಲೆಯನ್ನು ಕೂಡ ಹೊರಡಿಸಿತ್ತು. ಕೇಂದ್ರ ಪರಿಸರ ಇಲಾಖೆ ಸುತ್ತೋಲೆ ಅನ್ವಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆದೇಶ ಕೂಡ ಬಂದಿದೆ. ಯಾವ ಕಾರಣಕ್ಕೂ ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸಲೇಬಾರದು ಮತ್ತು ಪ್ರಮೋಟ್ ಕೂಡ ಮಾಡಬಾರದು ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಟ್ಟಾಜ್ಞೆಯನ್ನ ಹೊರಡಿಸಿರುವಂತದ್ದು. ಕೇಂದ್ರ ವಾಣಿಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ಪಾಲಿಸಬೇಕಾದಂತದ್ದು ಎಲ್ಲರ ಕರ್ತವ್ಯ. ಆದರೆ ಸೂಸೋ ಚಿತ್ರದ ತಂಡ ಇದರಿಂದ ಪ್ರಮಾದವನ್ನ ಸೃಷ್ಟಿಸಿಕೊಂಡಿದೆ. ಈ ಬಗ್ಗೆ ಕಣ್ಮುಚ್ಚಿ ಕುಳಿತಿರುವ ರಾಜ್ಯ ಪರಿಸರ ಇಲಾಖೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಈ ಬಗ್ಗೆ ಮೌನ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಪ್ರಮೋಟ್ ಮಾಡ್ತಿರುವ ಚಿತ್ರತಂಡದ ವಿರುದ್ಧ ಈಗ ಕ್ರಮ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದೆ. ನೀವು ಗಮನಿಸಬಹುದು, ಫೋಟೋದಲ್ಲಿ ನಾವು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಅಲ್ಲಿ, ಎಣ್ಣೆ ಸಾಂಗ್ ನಲ್ಲಿ ಅವರು ಎಣ್ಣೆ ಕುಳಿತಿರುವಂತಹ, ಮದ್ಯ ಸೇವನೆ ಮಾಡ್ತಿರುವಂತಹ ಗ್ಲಾಸ್ಗಳು ನೀವು ಗಮನಿಸಬಹುದು. ಆ ಪ್ಲಾಸ್ಟಿಕ್ ಗ್ಲಾಸ್ ಹಿಂಗೆ ಒತ್ತಿದಾಗ ಹೆಂಗೆ ಒಳಗಡೆ ಹೋಗುತ್ತೆ ಹಂಗೆ ಇದೆ. ಎವಿಡೆಂಟ್ ಆಗಿ ಗೊತ್ತಾಗಿದೆ ಅವರಿದು ಒರಿಜಿನಲ್ ಗ್ಲಾಸ್ ಅಲ್ಲಿ ಮಾಡಿರುವಂತ ಗ್ಲಾಸ್ಗಳು ಅಂತಂದ್ರೆ ಯಾರೂ ನಂಬಕ್ಕೆ ಇಲ್ಲಿ ರೆಡಿ ಇಲ್ಲ. ನೀವು ಗಮನಿಸ್ಬೋದು ಆ ಗ್ಲಾಸ್ಗಳು ಹೇಗೆ ಪ್ರೆಸ್ ಆಗಿದೆ,
ಹಾಗೆ ಅದರ ಏನು ಆಕಾರ ಯಾವ ರೀತಿ ಇದೆ, ಆ ಡಿಸೈನ್ ಯಾವ ರೀತಿ ಇದೆ, ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಪ್ಲಾಸ್ಟಿಕ್ ಗ್ಲಾಸ್ ಅಂತ ಅಂದ್ಬಿಟ್ಟು ಎವಿಡೆಂಟಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಅವರಲ್ಲಿ ಜೋಡಿಸಿರುವಂಥ ಗ್ಲಾಸ್ಗಳು ಕೂಡ ಎಲ್ಲವೂ ಪ್ಲಾಸ್ಟಿಕ್ಕೆ, ಅವ್ರು ಕುಡಿತಿರುವಂಥ ಗ್ಲಾಸ್ಗಳು ಕೂಡ ಅದು ಪ್ಲಾಸ್ಟಿಕ್ಕೆ. ಇದು ಜಸ್ಟ್ ಒಂದು ಸೀನ್ ಅಲ್ಲ, ಇದು ಮಧ್ಯ 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 ಅವರು ಸಾಂಗಲ್ಲಿ ಡ್ರಿಂಕ್ಸ್ ಮಾಡಿ ಹೋಗಿ ಡ್ಯಾನ್ಸ್ ಮಾಡಿ ಬರುವಂಥ ಒಂದು ಸೀನ್ಗಳು, ಒಂದು 3-4 ಸೀನ್ಗಳಲ್ಲಿ ಅವ್ರು ಈ ರೀತಿ ಮದ್ಯ ಸೇವನೆಯನ್ನು ಮಾಡಿದ್ದಾರೆ. ನೀವು ಗಮನಿಸ್ಬೋದು ವಿಡಿಯೋದಲ್ಲಿ ಅವ್ರು ಯಾವ ರೀತಿಯಾಗಿ ಎಣ್ಣೆ ಕುಡಿತಿದ್ದಾರೆ, ಅವರು ಯಾವ ರೀತಿಯಾಗಿ ಗ್ಲಾಸನ್ನು ಇಟ್ಕೊಂಡಿದ್ದಾರೆ. ಆ ಗ್ಲಾಸನ್ನು ಇಟ್ಕೊಂಡಿದ್ದಾಗ ನೋಡಿ ಅದು ಪ್ರೆಸ್ ಆಗಿದೆ, ಅದು ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಗ್ಲಾಸ್ ಅದು ಅಂತ ಎವಿಡೆಂಟಾಗಿ ಗೊತ್ತಾಗುತ್ತೆ. ಅದೇನು ಗ್ಲಾಸಿನ ಗ್ಲಾಸ್ ಆದರೆ ಅದು ಹೀಗೆ ಇರುತ್ತೆ, ಬಟ್ ಅದು ಪ್ರೆಸ್ ಆಗಲ್ಲ. ಬಟ್ ಅವ್ರು ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಅಂತೇಳಿ ಅದು ಎವಿಡೆಂಟಾಗಿ ಗೊತ್ತಾಗುತ್ತೆ. ಮೇ ಬಿ ಅವರು ಒಂದು ಲೋಕಲ್ ಸಾಂಗ್ ಆಗಿರೋದ್ರಿಂದ ಆ ಲೋಕಲ್ ಟೈಪಲ್ಲೇ ನಾವು ಸಾಂಗ್ನ ತೋರ್ಸೋಣ ಅಂತ ಹೇಳಿ ತೋರಿಸಿರ್ಬೋದು. ಬಟ್ ಆ ಲೋಕಲ್ ಟೈಪಲ್ಲಿ ತೋರ್ಸೋಕೆ ಹೋದಾಗ ಈ ಥರ ಗೌರ್ಮೆಂಟಲ್ಲೂ ಹಿಂಗೆಲ್ಲ ರೂಲ್ಸ್ ಇದೆ, ನಾವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ನಾವು ಸಾಂಗ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂತ ಅನಿಸುತ್ತೆ. ಈ ಲೋಕಲ್ ಆಗಿ ಎಣ್ಣೆ ಹೊಡೆಯೋರು ಯೂಶಲ್ ಆಗಿ ಇದೇ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಯೂಸ್ ಮಾಡೋದು. ಅದನ್ನು ಯೂಸ್ ಮಾಡಿ ಆ್ಯಂಡ್ ಅಲ್ಲೇ ಏನು ಡಸ್ಟ್ಬಿನ್ ಇರುತ್ತೆ ಈ ಬಾರ್ಗಳಲ್ಲಿ ಮತ್ತು ಅವ್ರ ಮನೆಗೆ ತೊಗೊಂಡು ಬಂದರೆ ಅದನ್ನು ಡಸ್ಟ್ಬಿನಿಗೆ ಹಾಕಿ ಬೆಳಗ್ಗೆ ಕಸ್ದವ್ರು ಬಂದಾಗ ನೀಟಾಗಿ ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ. ಅದು ಎಲ್ಲಿ ಡಿಸ್ಪೋಸ್ ಆಗಬೇಕೋ ಅಲ್ಲಿ ಡಿಸ್ಪೋಸ್ ಆಗುತ್ತೆ. ಬಟ್ ಈ ಸಾಂಗಲ್ಲಿ ಆ ಕುಡಿಯೋ ಅಂಥ ಸೀನಲ್ಲಿ ಅವ್ರು ಈ ಥರ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ತೋರಿಸಿರೋದು ಎಡವಟ್ಟಾಗಿರುವಂಥದ್ದು. ಅದನ್ನು ಜನರಿಗೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ನಾವೇ ಪ್ಲಾಸ್ಟಿಕ್ ಗ್ಲಾಸನ್ನು ಅವರೇ ಪ್ಲಾಸ್ಟಿಕ್ ಗ್ಲಾಸನ್ನು ಯೂಸ್ ಮಾಡಿದ್ದಾರೆ, ನಮ್ಗೇನು ಮಾಡ್ತಾರೆ ಸಿನಿಮಾದಲ್ಲಿ. ಯಾಕಂದರೆ ನಾವು ಜನರಿಗೆ ತಪ್ಪು ಮಾಹಿತಿಗಳನ್ನ ಕೊಡಬಾರ್ದು, ಸರಿಯಾದ ಮಾಹಿತಿಗಳನ್ನೇ ಕೊಡಬೇಕು. ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ನಾವು ಅವ್ರನ್ನ ದಾರಿ ತಪ್ಪಿಸ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಆ್ಯಕ್ಟ್ನ ಪ್ರಕಾರ ಏನು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಏನಿದೆ ಅವರೇ ಸುತ್ತೋಲೆಯನ್ನು ಓಡಿಸಿದ್ದಾರೆ. ಬಟ್ ಇದು ರಾಜ್ಯ ಸರ್ಕಾರದ ಗಮನಕ್ಕೂ ಇದೆ. ಆದರೆ ರಾಜ್ಯ ಸರ್ಕಾರ ಇನ್ನೂ ಆ ಸಾಂಗ್ನ ನೋಡಿಲ್ಲ ಅನಿಸುತ್ತೆ, ಅವ್ರಿಗೆ ಯಾರೂ ಆ ಸಾಂಗ್ನ ತೋರಿಸಿಲ್ಲ. ಬಟ್ ಅದಕ್ಕೆ ಅವ್ರು ಇನ್ನೂ ಆ್ಯಕ್ಷನ್ ಕೂಡ ತಗೊಂಡಿಲ್ಲ, ಅವರು ಮೌನ ತಾಳಿದ್ದಾರೆ. ಮೌನ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಸೊ ಹಾಗೆ ನಮ್ಮ ರಾಜ್ಯ ಏನು ಪರಿಸರ ಮಾಲಿನ್ಯ ಮಂಡಳಿ ಕೂಡ ಅವರು ಸುಮ್ಮನೆ ಮೌನವಾಗಿ ನೋಡೋಣ ಏನಾಗುತ್ತೆ, ಯಾರಾದರೂ ಗಮನಕ್ಕೆ ಬಂದಾಗ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋಣ, ಗಮನಕ್ಕೆ ಬಂದಿಲ್ಲ ಅಂದರೆ ಬಿಟ್ಬಿಡೋಣ ಅಂತೇಳಿ ಸುಮ್ಮನೆ ಕೂತಿದಾರ ಗೊತ್ತಿಲ್ಲ. ಬಟ್ ನಾವಂತೂ ಅವರ ಗಮನಕ್ಕೆ ತೊಗೊಂಡು ಬರ್ತಿದ್ದೀವಿ. ಯಾಕಂದರೆ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿ ಹೋಗಬಾರ್ದಲ್ವಾ. ಆ ನಿಟ್ಟಿನಲ್ಲಿ ನಾವು ಏನು ಚಿತ್ರತಂಡಕ್ಕೆ ನಾವೇನು ಕೆಟ್ಟದ್ದು ಮಾಡಬೇಕು ಅಂತ ಏನಿಲ್ಲ, ಓಕೆನಾ. ಏನು ಸುದ್ದಿ ಇದೆ ಅದನ್ನು ಹೇಳ್ತಿದ್ದೀವಿ ಅಷ್ಟೇ. ಸೊ ಇದು ನಮ್ಮ ರಾಜ್ಯ ಮಾಲಿನ್ಯ ಮಂಡಳಿಯವರು, ಪರಿಸರ ಮಾಲಿನ್ಯ ಮಂಡಳಿಯವರು ಕೂಡ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಕೂಡ ಇದ್ರ ಬಗ್ಗೆ ಆ್ಯಕ್ಷನನ್ನು ಕೂಡ ತಗೋಬೇಕು. ನೀವು ಗಮನಿಸ್ಬೋದು, ಎವಿಡೆಂಟಾಗಿ ಕಾಣಿಸ್ತಿದೆ, ಪ್ರೂಫ್ ಅಲ್ಲೇ ಇದೆ, ಒಂದು ಸಾಂಗ್ನಲ್ಲೇ ಇದೆ. ಇನ್ನು EP ಆಕ್ಟ್ನ ಸೆಕ್ಷನ್ 5 ಮತ್ತು ಸೆಕ್ಷನ್ 15 ಪ್ರಕಾರ ನಿಷೇಧಿತ ಪ್ಲಾಸ್ಟಿಕ್ ಬಳಸುವುದು ಕ್ರಿಮಿನಲ್ ಅಪರಾಧ ಆಗಿದೆ. EP ಆಕ್ಟ್ನ ಸೆಕ್ಷನ್ 5 ಮತ್ತು 15 ಪ್ರಕಾರ ನಿಷೇಧಿತ ಪ್ಲಾಸ್ಟಿಕ್ಸ್ಗಳನ್ನು ಬಳಸುವುದು ಕ್ರಿಮಿನಲ್ ಅಪರಾಧ. ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದಂತ ನಿರ್ದೇಶಕರುಗಳು ಈ ರೀತಿ ಜನರನ್ನ ದಾರಿ ತಪ್ಪಿಸಬಹುದಾ? ಬ್ಯಾನ್ ಆಗಿರುವ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡುವುದು ಎಷ್ಟು ಸರಿ? ಅದು ಸರಿನೇ ಇಲ್ಲ. ಈಗಾಗಲೇ ನಮ್ಮ ಸಮಾಜದ ಪರಿಸರ ಮಾಲಿನ್ಯದಿಂದ ನರಳುತ್ತಾ ಇದೆ. ಈಗ ಆಲ್ರೆಡಿ ಜನಸಾಮಾನ್ಯರ ಆರೋಗ್ಯ ಹದಗೆಟ್ಟು ಹೋಗಿದೆ. ಹೀಗಿರುವಾಗ ಕನಿಷ್ಠ ಪರಿಸರ ಕಾಳಜಿ ಇಲ್ಲದಿದ್ದರೆ ಸರ್ಕಾರದ ಕಾನೂನುಗಳ ಬಗ್ಗೆ ಚಲನಚಿತ್ರ ತಂಡಕ್ಕೆ ಅರಿವಿದ್ದಾದ್ರೂ ಹೇಗೆ, ಅಂದ್ರೆ ಹೇಗೆ ಅವ್ರಿಗೆ ಅರಿವಿರುತ್ತೆ? ಇದು ಫ್ರೀಡಮ್ ಟಿವಿಯ ಕಳಕಳಿಯ ವರದಿ. ಚಿತ್ರತಂಡದ ಕಾಲು ಎಳೆಯುವುದಕ್ಕೆ ನಾವೇನು ಸುದ್ದಿಯನ್ನ ಮಾಡ್ತಿಲ್ಲ, ಅದು ನಮ್ಮ ಉದ್ದೇಶ ಕೂಡ ಅಲ್ಲ. ಪರಿಸರ ಉಳಿಬೇಕು. ಪರಿಸರ ಈಗಾಗಲೇ ಹಾಳಾಗಿ ಹೋಗ್ಬಿಟ್ಟಿದೆ, ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕು. ಬಟ್ ಈಗ ಒಂದು ಸ್ಟೇಜ್ಗೆ ಒಂದು ಬ್ಯಾಲೆನ್ಸಿಗೆ ಬಂದಿದ್ದೀವಿ ನಾವು. ಯಾಕಂದರೆ ಆ ರೀತಿಯಾಗಿ ಸರ್ಕಾರನೂ ಕೂಡ ಕೆಲಸವನ್ನ ಮಾಡ್ತಿದೆ. ಬಟ್ ಈ ರೀತಿಯಾಗಿ ನಿರ್ದೇಶಕರು ಮಾರ್ಗದರ್ಶನ ಮಾಡಬೇಕಾದಂಥ ನಿರ್ದೇಶಕರು ಈ ರೀತಿ ತಪ್ಪು ದಾರಿಯಲ್ಲಿ ಜನರನ್ನ ಕಳಿಸಿದ್ರೆ ಏನು ಮಾಡೋದು? ತಪ್ಪು ಮಾರ್ಗವನ್ನು ತೋರಿಸಿದ್ರೆ ಏನು ಮಾಡೋದು? ನೋಡಿ, ಜನರು ನೋಡಲ್ವಾ ನಿಮ್ಮ ಸಾಂಗ್ನ? ಎಷ್ಟು ಜನ ನೋಡಿಲ್ಲ ನಿಮ್ಮ ಸಾಂಗ್ನ? ಈ ಸಾಂಗ್ ನೋಡಿದವರೆಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಯೂಸ್ ಮಾಡಿದ್ರೆ ಏನು ಮಾಡ್ತೀರಾ? ಅವರು ಹೇಳ್ತಾರೆ, ಸರ್ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ತೋರಿಸಿದ್ರು, ನಾವು ಅದರಲ್ಲೇ ಓಡಿದ್ವಿ, ಏನು ಇವಾಗ ಅಂತ. ಸೊ ಇದು ಜನರಿಗೆ ಮಾರ್ಗದರ್ಶನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಕೂಡ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ಪರಿಸರ ಕಾಳಜಿ ಏನು ಜಾಸ್ತಿ ಏನು ಬೇಕಿಲ್ಲ,
ಪರಿಸರವನ್ನು ಉಳಿಸ್ಬೇಕು. ಅದೊಂದು ಕಾಳಜಿಯನ್ನು ಇಟ್ಕೊಂಡು ನೀವು ಸುದ್ದಿಯನ್ನು ಅಂದರೆ ನೀವು ಸಿನಿಮಾವನ್ನು ಮಾಡ್ಬೋದಿತ್ತಲ್ಲ. ಈ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ಒಂದು ಡಸ್ಟ್ಬಿನ್ಗೆ ಹಾಕೋಸಿನಾದ್ರು ತೋರಿಸ್ಬೋದಿತ್ತು. ನೀವು ಅಲ್ಲೇ ಎವಿಡೆಂಟಾಗಿ ಎಲ್ಲ ಅಲ್ಲೇ ಚಲ್ಲಾಪಿಲ್ಲಿಯಾಗಿ ಚೆಲ್ಕೊಂಡು ಓಡಾಡ್ಕೊಂಡು ಇದು ಮಾಡಿದ್ದೀರಾ. ಆ್ಯಂಡ್ ಬಳಸಿದ್ದೇ ತಪ್ಪು. ಆ್ಯಕ್ಚುಲಿ ಆ ಪ್ಲಾಸ್ಟಿಕ್ ಗ್ಲಾಸನ್ನು ನೀವು ಯೂಸ್ ಮಾಡಿದ್ದೇ ತಪ್ಪು, ಅದು ತೋರಿಸೋದೇ ತಪ್ಪು. ಯಾಕೆ ನಿಮ್ಮ ಹತ್ರ ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ, ಒಂದು ಗಾಜಿನ ಗ್ಲಾಸ್ಗೆ ಎಷ್ಟಾಗುತ್ತೆ? ಒಂದು 6 ಗಾಜಿನ ಗ್ಲಾಸ್ಗೆ 120 ರೂಪಾಯಿನೋ 150 ರೂಪಾಯಿನೋ ಒಂದು 6 ಗಾಜಿನ ಗ್ಲಾಸು ತೊಗೋಬೋದಿತ್ತಲ್ಲ. ಅಷ್ಟು ಇರಲಿಲ್ವ ನಿಮ್ಮ ಹತ್ರ ದುಡ್ಡು ಒಂದು 6 ಗಾಜಿನ ಗ್ಲಾಸ್ ತೊಗೊಳ್ಳುವಂಥದ್ದು? ಪ್ಲಾಸ್ಟಿಕ್ ಗ್ಲಾಸ್ಗೆ ದುಡ್ಡು ಕೊಟ್ಬಿಟ್ಟು ನೀವು ಸುಮ್ಮನೆ ಈ ಥರ ಎಲ್ಲ ಜನರಿಗೆ ತಪ್ಪು ದಾರಿ ತೋರಿಸೋ ಬದಲು ಒಂದು ಗಾಜಿನ ಗ್ಲಾಸನ್ನೇ ಬಳಸಿ ಒಂದು ಜನರಿಗೆ ಒಂದೊಳ್ಳೆ ಉತ್ತಮವಾದ ಜ್ಞಾನ ಕೊಡ್ಬೋದಿತ್ತಲ್ಲ. ಸ್ಟೈಲಿಶ್ ಆಗೂ ಇರ್ತಿತ್ತು, ಅದು ತುಂಬ ರಿಚ್ ಆಗೂ ಇರ್ತಿತ್ತು. ಆ ರಿಚ್ನೆಸ್ನ ನೀವು ಕಳ್ಕೊಂಡ್ಬಿಟ್ರಿ. ಅಂದರೆ ಜನರಿಗೆ ಇದು ತಪ್ಪು ದಾರಿಯಲ್ಲಿ ನೀವು ಮಾರ್ಗದರ್ಶನ ಮಾಡಿರುವಂಥದ್ದು. ಯಾರಿದು ನಿರ್ದೇಶಕರು ಯಾರಿದ್ದಾರೋ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೋದಿತ್ತು. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರಿಗೂ ಕೂಡ ತುಂಬ ಜ್ಞಾನ ಇದೆ. ಅವರು ಕೂಡ ಒಂದ್ಸತಿ ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದಿತ್ತು, ಏನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ, ಆ್ಯಂಡ್ ಯಾವ ವಸ್ತುವನ್ನು ನಾವು ತೋರಿಸ್ಬೇಕು, ಯಾವ ವಸ್ತುವನ್ನು ತೋರಿಸ್ಬಾರ್ದು, ಯಾವ ವಸ್ತು ಬ್ಯಾನ್ ಆಗಿದೆ, ಯಾವ ವಸ್ತು ಬ್ಯಾನ್ ಆಗಿಲ್ಲ, ಇದನ್ನೆಲ್ಲ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಏನೇನು ತೋರಿಸ್ಬೇಕು, ಏನೇನು ತೋರಿಸ್ಬಾರ್ದು ಅಂತ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ನೀವು ಮಾಡ್ಬೋದಿತ್ತು. ಆದರೆ ನೀವು ಇಲ್ಲಿ ಎಡವಟ್ಟನ್ನು ಮಾಡಿದ್ದೀರಾ. ಜನರಿಗೆ ಲೋಕಲ್ಲಾಗಿ ಸಾಂಗನ್ನು ತೋರ್ಸೋಕೆ ಹೋಗಿ ಏನು ಈಗ ಅಂದರೆ ಸಾಂಗ್ನ ಡಿಲೀಟ್ ಮಾಡುವಂಥ ಒಂದು ಸಂದರ್ಭ ಕೂಡ ಬಂದರೂ ಬರ್ಬೋದು. ಯಾಕಂದರೆ ಅದು ತೋರ್ಸಂಗೆ ಇಲ್ವಲ್ಲ ಆ್ಯಕ್ಟ್ನ ಪ್ರಕಾರ. ಸೊ ಹಾಗಾಗಿ ಇದು ನೀವೇ ಮಾಡ್ಕೊಂಡಿರುವಂಥ ತಪ್ಪು. ನಾವೇನು ಸಿನಿಮಾದ ಕಾಲೆಳಿಬೇಕು ಅಥವಾ ಸಿನಿಮಾದ ಬಗ್ಗೆ ಕೆಟ್ಟದಾಗೇನೋ ಹೇಳಬೇಕು ಅಂತ ಏನಿಲ್ಲ. ನಮ್ಮ ಕಳಕಳಿ ಅಂದರೆ ಪರಿಸರ ಚೆನ್ನಾಗಿರಬೇಕು ಅನ್ನೋದು ಒಂದು ನಮ್ಮ ಫ್ರೀಡಮ್ ಟಿವಿಯ ಕಳಕಳಿ. ಆ ನಿಟ್ಟಿನಲ್ಲಿ ನಾವು ಈ ಒಂದು ವರದಿಯನ್ನು ಮಾಡಿದ್ದೀವಿ. ಚಿತ್ರತಂಡ ಇದ್ರ ಬಗ್ಗೆ ಅರಿತುಕೊಂಡು ಮುಂದಿನ ಸಿನಿಮಾದಲ್ಲಾದರೂ ಆ್ಯಂಡ್ ಬೇರೆ ಸಿನಿಮಾದವರು ಕೂಡ ಪ್ಲಾಸ್ಟಿಕ್ನ ಬಳಸದೆ ಆ್ಯಂಡ್ ಅದನ್ನು ಜನರಿಗೆ ಪ್ರಮೋಟ್ ಮಾಡದೆ ಒಂದು ಉತ್ತಮ ರೀತಿಯಲ್ಲಿ ಸಿನಿಮಾವನ್ನು ಕೂಡ ತೋರಿಸ್ಬೋದು. ಅದಕ್ಕೆ ಆಲ್ಟರ್ನೇಟಿವ್ ಆಗಿರುವಂಥ ಎಷ್ಟೊಂದು ವಸ್ತುಗಳಿದೆ, ಬಳಸ್ಕೋಬೋದು. ಎಸ್, ಇದಾಗಿತ್ತು ನಮ್ಮ ಫ್ರೀಡಮ್ ಟಿವಿಯ ಸುದ್ದಿ. ಇವತ್ತಿನ ಸುದ್ದಿ ನಾವು ಯಾರ ಕಾಲೆಳೆಯೋಕ್ಕೂ ಕೂಡ ಸುದ್ದಿಯನ್ನು ಮಾಡಿಲ್ಲ. ಒಂದು ಕಳಕಳಿಯಿಂದ ಈ ಒಂದು ಸುದ್ದಿಯನ್ನು ಮಾಡಿದ್ದೀವಿ. ನೋಡೋಣ ನಮ್ಮ ರಾಜ್ಯ ಪರಿಸರ ಮಂಡಳಿ ಏನು ಮಾಡ್ತಾರೆ, ಕ್ರಮ ತಗೋತಾರಾ, ಈ ಸಾಂಗ್ ಡಿಲೀಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಚಿತ್ರತಂಡ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳುತ್ತೆ ಆ್ಯಂಡ್ ರಿಲೀಸ್ ಮಾಡುತ್ತೆ ಸಾಂಗ್ನ, ಅದು ಕೂಡ ಕಾದು ನೋಡಬೇಕು. ಅಂಡ್ ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ರೀತಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.